ಹಾಯ್ ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮೈಸೂರು ಬಸ್ ಸ್ಟಾಪ್ ಕಡೆಯಿಂದ. ನೋಡ್ಬೋದು ನೀವು ಇಲ್ಲಿ. ಇವಾಗ ಇಲ್ಲಿಂದ ಶ್ರೀರಂಗಪಟ್ಟಣ ಹೋಗಬೇಕು. ಅದಕ್ಕೆ ಇಲ್ಲಿ ಕೇಳಬೇಕು ಟೈಮಿಂಗ್ ಏನಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬಂದಿದ್ದೀನಿ. ಬನ್ನಿ, ಬಸ್ಸಲ್ಲಿ ಸೀಟೆಲ್ಲ ಹಿಡ್ಕೊಬಿಟ್ಟು ಸಿಗ್ತೀನಿ. ಇವಾಗ ನಾನು ಬಂದು ಶ್ರೀರಂಗಪಟ್ಟಣನ ರೀಚ್ ಆಗಿದ್ದೀನಿ. ಇವಾಗ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಇದೆ, ಆ ಕಡೆ ಹೋಗಬೇಕು. ನಮ್ಮ ಫಸ್ಟ್ ವಿಸಿಟು ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ಟೆಂಪಲು. ಇದು ಬಂದ್ಬಿಟ್ಟು ಬಸ್ ಸ್ಟಾಪು. ನೋಡಿ ಹೇಗಿದೆ. ಗುರು, ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ಲಾಗೆಲ್ಲ ಮಾಡಿಕೊಂಡು ಹೊರಗಡೆ ಬರ್ತಾಯಿದ್ದೀನಿ. ಹೊರಗಡೆ ನಿಮಗೆ ಈ ಒಂದು ದೇವಸ್ಥಾನದಲ್ಲಿ ನೋಡೋದಕ್ಕೆ ಅಯ್ಯಪ್ಪ ಮಾಲಾಧಾರಿಗಳು ತುಂಬಾ ಸಿಗ್ತಾರೆ. ಅಂದರೆ ಶಬರಿಮಲೆ ಮಾಲೆನ ಹಾಕ್ಕೊಂಡಿರ್ತಾರಲ್ಲ, ಅವರು ಜಾಸ್ತಿ ಜನ ಇಲ್ಲಿರೋದು. ಇದೆಲ್ಲ ಬಸ್ಸುಗಳು ಅವ್ರದ್ದೇ. ಇದು ಕೂಡ ಒಂದು ಪುಣ್ಯಕ್ಷೇತ್ರ ಆಗಿರೋದ್ರಿಂದ ಇಲ್ಲೂ ಕೂಡ ಭೇಟಿ ಕೊಡ್ತಾರೆ. ಇದು ಗಾಡಿಗಳು, ಬಸ್ಗಳು ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳೇ. ಒಳಗಡೆ ತುಂಬ ಜನ ಇದ್ದರು. ಗುರು, ಇವಾಗ ನಾನು ಅಲ್ಲಿಂದ ಗುಂಬಜ್ ಇ ಶಾಹಿ ಅಂತಂದರೆ ಹೈದರಾಲಿ, ಟಿಪ್ಪು ಸುಲ್ತಾನು ಮತ್ತು ಅವರ ಕುಟುಂಬದವರ ಒಂದು ಸಮಾಧಿ ಇರುವಂಥ ಸ್ಥಳ, ಅಲ್ಲಿಗೆ ಬಂದಿದ್ದೀನಿ. ಇದೆಲ್ಲ ಕೂಡ ಅದೇ ಪ್ಲೇಸು. ಒಳಗಡೆ ಹೋಗ್ತಾಯಿದ್ದೀನಿ ಇವಾಗ ಜಸ್ಟ್. ಸೊ ಗೈಸ್, ಇವಾಗ ಇಲ್ಲಿದು ಲಾಗೆಲ್ಲ ಮುಗಿದಿದೆ. ಇವಾಗ ಇಲ್ಲಿಂದ ನಾನು ಹೋಗ್ತಾಯಿದ್ದೀನಿ ತ್ರಿವೇಣಿ ಸಂಗಮದ ಕಡೆಗೆ. ಬನ್ನಿ, ತ್ರಿವೇಣಿ ಸಂಗಮದ ಕಡೆಗೆ ಹೋಗೋಣ. ಈಗ ಇದು ಬಂದುಬಿಟ್ಟು ತ್ರಿವೇಣಿ ಸಂಗಮಕ್ಕೆ ಹೋಗುವಂಥ ರೋಡು. ಇದು ಇದ್ದಿದ್ದು ಟಿಪ್ಪು ಸುಲ್ತಾನ್ ಹೈದರಾಲಿ ಅವರ ಸಮಾಧಿ. ಇವಾಗ ಇಲ್ಲಿಂದ ನಡ್ಕೊ ಹೋಗಬೇಕು. ಈ ಕಡೆ ಯಾವುದು ಗಾಡಿಗಳು, ಬಸ್ಸು, ಆಟೋ ಏನೂ ಹೋಗೋದಿಲ್ಲ. ಬನ್ನಿ, ತ್ರಿವೇಣಿ ಸಂಗಮಕ್ಕೆ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ನಾವು ನಿಮಿಷಾಂಬ ದೇವಿ ಟೆಂಪಲ್ ಅಂತ ಇದೆ, ಅಲ್ಲಿಗೆ ಬರಬೇಕು. ಅಂದರೆ ಅದು ಈ ಕಡೆ ಇದೆ, ಅದು ಬರ್ತಾ ದಾರಿನಲ್ಲಿ ಇತ್ತದು. ಅಲ್ಲಿಗೆ ಹೋಗ್ಬೇಕು. ಇದನ್ನು ವೀಡಿಯೋ ಮಾಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ಹೋಗಿ ನಾನು ಬಂದು ರೀಚ್ ಆಗಿದ್ದೀನಿ ತ್ರಿವೇಣಿ ಸಂಗಮನ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಬಂದ್ಬಿಟ್ಟು ತ್ರಿವೇಣಿ ಸಂಗಮ. ಅಂದರೆ 3 ನದಿಗಳು ಕೂಡುವಂಥ ಜಾಗ. ಬನ್ನಿ ನೋಡ್ಕೊಂಡು ಬರೋಣ. ಗುರು, ಇವಾಗ ನಾನು ಅಲ್ಲಿಂದ ಡೈರೆಕ್ಟಾಗಿ ತ್ರಿವೇಣಿ ಸಂಗಮದ ಕಡೆಗೆ ಬಂದಿದ್ದೀನಿ. ತ್ರಿವೇಣಿ ಸಂಗಮ ನೋಡಿ ಯಾವ ರೀತಿ ಇದೆ. ತ್ರಿವೇಣಿ ಸಂಗಮ ಅಂದರೆ 3 ನದಿಯ ಭಾಗಗಳು ಒಂದೇ ಕಡೆ ಸೇರೋದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ ಇಲ್ಲಿ. ಇದು ಬಂದ್ಬಿಟ್ಟು ಕಾವೇರಿ ನದಿಯ ಒಂದು ಭಾಗ ಆದರೆ, ಮತ್ತು ಇದು ಬಂದ್ಬಿಟ್ಟು ಈ ಕಡೆಯಿಂದ ಬರೋದು ಇದು ಒಂದು ಭಾಗ, ಮತ್ತು ಈ ಕಡೆಯಿಂದ ಬರೋದು ಇದು ಒಂದು ಭಾಗ. 3 ಕಾವೇರಿ ನದಿಯ ಭಾಗಗಳೇ ಸೇರಿಬಿಟ್ಟು 3 ಒಟ್ಟಿಗೆ ಸೇರಿ ಈ ಕಡೆ ಮುಂದೆ ಹೋಗುತ್ತೆ. ಹೀಗಾಗಿ ಇದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಇಲ್ಲಿ ಜನ ಜಾಸ್ತಿ ಪಿಂಡ ಬಿಡೋದಕ್ಕೆ ಯೂಸ್ ಮಾಡ್ತಾರೆ.
ಅಂದರೆ ಕಾರ್ಯ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಈ ಒಂದು ಪ್ಲೇಸನ್ನು. ಇದು ಅಧಿಕೃತವಾಗಿ ಗೌರ್ಮೆಂಟಿಂದನೂ ಕೂಡ ಪರ್ಮಿಷನ್ ಇದೆ ಇಲ್ಲಿ. ಹೀಗಾಗಿ ಜಾಸ್ತಿ ಇಲ್ಲಿ ಇಂತು ಜನ ಈ ರೀತಿಯ ಕಾರ್ಯಗಳನ್ನು ಮಾಡೋದು. ಮತ್ತು ಮನೆಯಲ್ಲಿರುವಂಥ ಹಳೆಯ ದೇವರ ಫೋಟೋಗಳು, ಭಿನ್ನವಾಗಿರುವ ದೇವರ ವಿಗ್ರಹಗಳು ನೋಡಿ ಇಲ್ಲಿ ಯಾವ ರೀತಿ ಹಾಕಿದ್ದಾರೆ. ಈ ರೀತಿ ತಗೊಂಬಂದು ಹಾಕೋದಿಲ್ಲಿ ಆ ಥರ ಜಾಗ ಇದು ನೋಡಿ. ಒಳಗಡೆ ನೀರಲ್ಲೂ ಕೂಡ ಗಣೇಶನ ವಿಗ್ರಹ ಇದೆ. ಇಲ್ಲಿ ನೋಡಿ ಈ ಥರ ಇಟ್ಟು ಹೋಗ್ಬಿಡ್ತಾರೆ ಇಲ್ಲಿ. ಆ ಥರ ಜಾಗ ಇದು ತ್ರಿವೇಣಿ ಸಂಗಮ ಅಂತ ಅಂದರೆ. ಕಾವೇರಿ ನದಿ ಹುಟ್ಕೊಳ್ಳುವಂಥ ಸ್ಥಳ ಇಲ್ಲಿಂದ ಈ ಕಡೆ ಮುಂದೆ ಇದೆ. ಈ ಕಡೆಯಿಂದ ಹುಟ್ಕೊಳ್ಳುತ್ತೆ ಕಾವೇರಿ ನದಿ. ಹುಟ್ಕೊಂಡು 3 ಭಾಗಗಳಾಗಿ ಹಿಂಗೊಂದು ಕಡೆಯಿಂದ ಹರ್ಕೊಂಡು ಬರುತ್ತೆ, ಮತ್ತು ಈ ಕಡೆ ಒಂದು ಕಡೆಯಿಂದ ಹರ್ಕೊಂಡು ಬರುತ್ತೆ. ಈ ಕಡೆ ಒಂದು ಕಡೆಯಿಂದ 2 ಕಡೆಯಿಂದ ಹರ್ಕೊಂಡು ಬಂದು ಈ ಕಡೆ ಬಂದು ಸೇರುತ್ತೆ. 3 ನದಿಗಳು ಅಂದರೆ ತ್ರಿವೇಣಿ ಅಂದರೆ ಸಂಗಮ ಅಂದರೆ ಸೇರೋದನ್ನು ಸಂಗಮ.